ನಮಸ್ಕಾರ ವೀಕ್ಷಕರೇ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದರೂ ಹಾಸನ ಜಿಲ್ಲೆಯ ಮಟ್ಟಿಗೆ ಅದು ಬೆಳೆಯುತ್ತಿಲ್ಲ ಮತ್ತು ಬೆಳೆಯುವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಮತ್ತೊಂದು ಕಡೆ ಬಿಜೆಪಿಯಲ್ಲೂ ದೇವೇಗೌಡರ ಕುಟುಂಬಕ್ಕೆ ಸವಾಲು ಹಾಕುವ ನಾಯಕರು ಕಾಣುತ್ತಿಲ್ಲ. ಬಿಜೆಪಿಯಿಂದ ಪ್ರೀತಂ ಗೌಡ ಸವಾಲು ಹಾಕ್ತಾ ಇದ್ರು. ಆದರೆ ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಹೊಂದಾಣಿಕೆ ಆಗಿರುವುದರಿಂದ ಪ್ರೀತಂ ಗೌಡರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ನ ಎಂಎಲ್ಎ ಇರುವುದರಿಂದ ಮುಂದಿನ ಚುನಾವಣೆಯಲ್ಲಿ ಮೈತ್ರಿ ಏರ್ಪಟ್ಟರೆ ಈ ಕ್ಷೇತ್ರ ತಮಗೆ ಬೇಕೆಂದು ಜೆಡಿಎಸ್ ಹಠ ಹಿಡಿಯುವುದು ಗ್ಯಾರಂಟಿ. ಇದರ ಸೂಚನೆ ಅರಿತೋ ಏನೋ ರಾಜ್ಯ ಬಿಜೆಪಿ ಹಾಸನ ಬಿಟ್ಟು ಬೆಂಗಳೂರು ನಗರದಲ್ಲಿ ಕ್ಷೇತ್ರ ಹುಡುಕಿಕೊಳ್ಳಿ ಎಂದು ಪ್ರೀತಂ ಗೌಡರಿಗೆ ಹೇಳ್ತಾ ಇದ್ದಾರಂತೆ. ಪ್ರೀತಂ ಗೌಡರು ರಾಜಾಜಿನಗರ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆಂದು ಹೇಳಲಾಗ್ತಾ ಇದೆ. ಆ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿರುವ ಬಿಜೆಪಿಯ ಹಿರಿಯ ಶಾಸಕ ಸುರೇಶ್ ಕುಮಾರ್ ಅವರು ಕ್ಷೇತ್ರ ಬಿಟ್ಟುಕೊಡಲು ತಯಾರಿದ್ದಾರೋ ಗೊತ್ತಿಲ್ಲ. ಇನ್ನು ಕಾಂಗ್ರೆಸ್ನಲ್ಲಿ ಜೆಡಿಎಸ್ಗೆ ಸವಾಲು ಹಾಕುತ್ತಿರುವ ನಾಯಕ ಎಂದರೆ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡರು. ಅವರು ಆ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ. ಜಿಲ್ಲಾ ಮಟ್ಟದ ನಾಯಕ ಎಂದು ಜನ ಗುರುತಿಸಿಲ್ಲ. ಶಿವಲಿಂಗೇಗೌಡರನ್ನ ಸೋಲಿಸಲೇಬೇಕೆಂದು ದಳದ ಮುಖಂಡರು ಹಠ ತೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಅರಸೀಕೆರೆ ಕ್ಷೇತ್ರವು ಭಾರೀ ಕುತೂಹಲಕಾರಿಯಾಗಲಿದೆ. ಇನ್ನು ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾಯಕರಾಗಿ ಬೆಳೆಯುವ ಅವಕಾಶ ಇದ್ದ ಲೋಕಸಭಾ ಸದಸ್ಯ ಯುವಕ ಶ್ರೇಯಸ್ ಪಟೇಲ್ ಎಲ್ಲರ ನಿರೀಕ್ಷೆ ಮೀರಿ ಲೋಕಸಭಾ ಚರ್ಚೆಗಳಲ್ಲಿ ಭಾಗವಹಿಸಿ ಗಮನ ಸೆಳೀತಾ ಇದ್ದಾರೆ. ಜಿಲ್ಲೆಯಲ್ಲಿ ಸಾಕಷ್ಟು ಓಡಾಟವನ್ನ ಮಾಡ್ತಾರೆ. ಆದರೆ ಅವರು ಉಸ್ತುವಾರಿ ಸಚಿವರುಗಳ ಹಿಂಬಾಲಕರಂತೆ ಕಾಣ್ತಾರೆ. ಹಿಂದೆ ರಾಜಣ್ಣ ಇದ್ದಾಗ ಹಾಗೂ ಈಗ ಕೃಷ್ಣ ಬೈರೇಗೌಡರ ಹಿಂದೆ ಶ್ರೇಯಸ್ ಪಟೇಲ್ ಹೋಗ್ತಾರೆ. ಅವರ ಸ್ವಂತ ವರ್ಚಸ್ಸು ಬೆಳೆಸ್ಕೊಳ್ಳೋದು ಯಾವಾಗ? ಅವರ ಯಾವ ಕೆಲಸವನ್ನು ಹಠ ಹಿಡಿದು ಮಾಡಿಸುವಂತೆ ಕಾಣ್ತಾ ಇಲ್ಲ. ಹಾಗಾಗಿ ಅವರು ದೇವೇಗೌಡರ ಕುಟುಂಬಕ್ಕೆ ಸವಾಲಾಗಿ ಕಾಣುತ್ತಿಲ್ಲ. ಕೃಷ್ಣ ಬೈರೇಗೌಡರು ಉಸ್ತುವಾರಿ ಸಚಿವರಾದ ಮೇಲೆ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಎಂಬ ಮೆಚ್ಚುಗೆ ಮಾತುಗಳಿವೆ. ಹಾಸನಾಂಬ ಉತ್ಸವವನ್ನು ನಿರ್ವಹಿಸಿದ ರೀತಿಯಿಂದ ಅವರ ಕುರಿತು ಪಕ್ಷಾತೀತವಾಗಿ ಪ್ರಶಂಸೆ ವ್ಯಕ್ತವಾಯಿತು. ಹಾಗೆಯೇ ಬಂದ ಕೆಲವೇ ದಿನಗಳಲ್ಲಿ ಹಾಸನ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನೆನೆಗುದಿಗೆ ಬಿದ್ದಿದ್ದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕಾಮಗಾರಿ ಮುಗಿಸಲು ರಾಜ್ಯ ಸಚಿವ ಸಂಪುಟದಿಂದ 63 ಕೋಟಿ ರು ಒಪ್ಪಿಗೆ ಪಡೆದರು. ಅವರ ಕಂದಾಯ ಇಲಾಖೆಯಲ್ಲಿ ಗಣನೀಯ ಸುಧಾರಣೆ ತಂದಿದ್ದಾರೆ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಆದರೆ ಪಕ್ಷದ ಕಾರ್ಯಕರ್ತರ ಸಮಸ್ಯೆಗೆ ಸ್ಪಂದಿಸುವುದಿಲ್ಲ ಎಂಬ ಟೀಕೆಗಳಿವೆ. ಇದು ಅವರಿಗಿರುವ ದೊಡ್ಡ ಮೈನಸ್ ಪಾಯಿಂಟ್. ಇನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ಅವರು ಪಕ್ಷದ ಸಂಘಟನೆ ವಿಚಾರವನ್ನ ಮರ್ತೇ ಬಿಟ್ಟಂತೆ ಕಾಣ್ತಾ ಇದೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ದೊಡ್ಡದಾಗಿದೆ. ಹಾಗಾಗಿ ಜನರು ಸಹಜವಾಗಿ ದಳ ಎಸ್ನತ್ತ ನೋಡ್ತಾ ಇದ್ದಾರೆ. ಜನವರಿ 24ರಂದು ನಡೆದ ದಳ ಎಸ್ ಸಮಾವೇಶದಲ್ಲಿ ದಳದ ಸರ್ವೋಚ್ಚ ನಾಯಕ ಎಚ್ ಡಿ ದೇವೇಗೌಡರು ಮಾಡಿದ ಘರ್ಜನೆ ಕೇಳಿ ರಾಜ್ಯದ ಜನರಿಗೆ ಆಶ್ಚರ್ಯವಾಗಿದೆ. ಹಿಂದಿನ ದಿನವಷ್ಟೇ ಡಯಾಲಿಸಿಸ್ ಮಾಡಿಸ್ಕೊಂಡು ಬಂದು ಅದು 94ನೇ ವಯಸ್ಸಿನಲ್ಲಿ ಪಕ್ಷ ಉಳಿಸಿ ಬೆಳೆಸುವ ಭಾವಾವೇಶದ ಮಾತು ಕೇಳಿಸಿಕೊಂಡ ಮುಖಂಡರು ಹಾಗೂ ಕಾರ್ಯಕರ್ತರು ಸ್ಫೂರ್ತಿ ಪಡೆದರು. ದೇವೇಗೌಡರಿಗೆ ವಯಸ್ಸಾಗಿದ್ರೂ ಆರೋಗ್ಯದ ತೀವ್ರ ಸಮಸ್ಯೆ ಇದ್ರೂ ಬುದ್ಧಿಶಕ್ತಿ ನೆನಪಿನ ಶಕ್ತಿ ಚುರುಕಾಗಿರುವುದು ಗೋಚರಿಸ್ತಾ ಇತ್ತು. ರೇವಣ್ಣ ಅವರ ಬಂಧನಕ್ಕಾಗಿ ಪೊಲೀಸರು ತಮ್ಮ ಮನೆಗೆ ಬಂದ ಕಾರಣಕ್ಕಾಗಿ ಗೌಡ್ರು ಆಕ್ರೋಶ ಹೊರಹಾಕಿದ್ರು. ಆದರೆ ಅವರು ಪ್ರಜ್ವಲ್ ರೇವಣ್ಣ ನಡೆಸಿದ ಮಾನಗೇಡಿ ಕೃತ್ಯದ ಬಗ್ಗೆ ಕನಿಷ್ಠ ವಿಷಾದವನ್ನಾದರೂ ವ್ಯಕ್ತಪಡಿಸಬೇಕೆಂಬ ನಿರೀಕ್ಷೆಯಲ್ಲಿ ಕರ್ನಾಟಕದ ಜನರಿದ್ದರು. ಇದೇನೇ ಇದ್ರೂ ಹಾಸನ ಜಿಲ್ಲೆಯ ಮಟ್ಟಿಗೆ ದಳ ಎಸ್ ಸುಭದ್ರವಾಗಿದೆ ಎಂಬ ಸಂದೇಶ ಸಮಾವೇಶದ ಮೂಲಕ ಸಾರಲ್ಪಟ್ಟಿತ್ತು. ಮುಂಬರುವ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕ್ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಬಲ ಪೈಪೋಟಿ ನೀಡಲು ಸಾಧ್ಯವೇ ಎಂಬ ಪ್ರಶ್ನೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಾಡುತ್ತಿದೆ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.